ಸೀತವಾ ತಾಯಿ ಬರ್ತಾ ಇದ್ದೀನಿ, ಕೂತ್ಕೊಳ್ಳಿ ಅಜ್ಜಿ. ಏನಜ್ಜಿ 2 ದಿವಸದಿಂದ ಕಾಣ್ಲೇ ಇಲ್ಲ? ಮೈಯಾಗೂ ಸಾರೇ ಇಲ್ಲ ಕಣವ. ಹೌದಾ? ಊಟ ಮಾಡಜ್ಜಿ. ಉಣವ ಮಾಡ್ತೀನಿ, ನಿಧಾನ ಊಟ ಮಾಡ. ತಗೋಜ್ಜಿ. ಏನಮ್ಮ ವಿಶೇಷ? ಇವತ್ತು ಹಬ್ಬ ಅಲ್ವಾ, ಅದಕ್ಕೆ. ನೀನ್ 100 ವರ್ಷ ಚೆನ್ನಾಗಿ ಬದುಕಿ ಬಾಳ್ಬೇಕಮ್ಮ. ನಿನ್ ಕೊಡಗೈ ಗುಣನೇ ನಿನ್ನ ಕೊನೆಯವರೆಗೂ ಕಾಪಾಡುತ್ತಮ್ಮ. ಸೀತಮ್ಮ, ಏನಾಯ್ತಮ್ಮ? ಸೀತಮ್ಮ, ನೀರ್ ಹಾಕೊಂಡು ಎಷ್ಟು ದಿವಸ ಆಯ್ತಮ್ಮ? 3 ತಿಂಗಳಾಯ್ತು. ಗೊತ್ತಾಯ್ತು. ಅಜ್ಜಿ, ಅಜ್ಜಿ, ಏನಾಯ್ತು ಸೀತನ್ಗೆ? ಏನಜ್ಜಿ? ನಾನು ಈಗಲೇ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಗಾಬರಿ ಪಡ್ತೀರಾ? ಸೀತಮ್ಮಂಗೆ ಏನು ಆಗಿಲ್ಲ. ಮತ್ತೆ ಈ ಮನೆಗೆ ಅಂಬಗಾಲಿಡೋ ಪುಟ್ಟ ಪಾಪ ಬರುತ್ತೆ. ಹೌದಾ? ಮೆತ್ತಿಗೆ ಮೆತ್ತಿಗೆ ಇನ್ಮೇಲೆ ಈಗೆಲ್ಲ ಮಾಡಬಾರ್ದು. ಮುಟ್ಟಿ ನನ್ ಗಂಡು ಮಗು ಹುಟ್ಟುತ್ತಲ್ಲ, ಏನ್ ಸಿಡೋಣ? ನಿನ್ಗೆ ಹೆಣ್ಣು ಮಗು ಹುಟ್ಟುತ್ತೆ, ಅದಕ್ಕೆ ಸುಮನ್ ಅಂತ ಹೆಸರು. ಇಲ್ಲಪ್ಪ, ಗಂಡು ಮಗುನೇ ಆಗುದು. ಯಾಕಂದ್ರೆ ಮನೆ ಕೀರ್ತಿ ಬೆಳಬೇಕಲ್ಲ. ಗಂಡು ಮಕ್ಳಾದ್ರೆ ಮನೆ ಕೀರ್ತಿ ಎಲ್ಲ ನಾಯಿ ಪಾಲಾಗ್ಬಿಡುತ್ತೆ. ಹೆಣ್ಣು ಮಕ್ಳೇ ವಾಸ. ಹೆಣ್ಣಾದ್ರೆ ತುಂಬಾ ಕಷ್ಟ ಅನ್ಭವಿಸ್ಬೇಕಾಗತ್ತೆ ಕಣೋ. ಏನು ಕಷ್ಟ ಆಗಲ್ಲ, ಹೆಣ್ಣಾಗ್ಲಿ. ನನ್ ಗಂಡ ಬೇಕು. ಹೆಣ್ಣೆ ಬೇಕು ಕಣೋ. ಅಜ್ಜಿ, ನೀವಾದ್ರೂ ಬುದ್ಧಿ ಹೇಳೋನಿಗೆ. ನೀವ್ ಯಾಕಪ್ಪ ಹೆಣ್ಣು ಗಂಡು ಅಂತ ಕಿತ್ತಾಡ್ತಿರ್ತೀರಾ? ಮಗುವಿನ ತಾಯಿಯಾಗೋ ಆಯಪ್ಪನ ಇಷ್ಟ ಏನು ಅಂತ ಕೇಳ್ಬಾರ್ದಾ? ತಾಯಿ ಸೀತಾದೇವಿ ಅವರೇ, ತಮ್ಮ ಇಷ್ಟ ಏನು? ತಾವ್ ಏನೇನ್ ಕನಸನ್ನು ಕಾಣ್ತಾ ಇದ್ದೀರಾ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ನೋಡ್ದ್ಯಾ, ನಾಚ್ಕೊಂಡು ಹೋದ್ಲು. ಅಂದ್ರೆ ಹೆಣ್ಣು ಮಗು ಆಗೋದು ಖಂಡಿತ ಅಲ್ಲ? ಹೌದಪ್ಪ, ಗಂಡು ಮಗುನೇ ಆಗೋದು. ನಾ ಕೇಳ್ತೀನಿ. ಹೆಣ್ಣು ಮಗು ಕಣ.